ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಶ್ವೇತಕೇತು ಬಂದು ಕುಂದಿನಿಪುರದಲ್ಲಿ ನಡೆದ ವಿಷಯವನ್ನೆಲ್ಲ ಹೇಳ್ತಾನೆ. ಕೃಷ್ಣನ ಹತ್ರ ರುಕ್ಮಿಣಿಯ ಸ್ವಯಂವರ ಏರ್ಪಾಟಾಗಿದೆ. ಅವಳಿಗೆ ಶಿಶುಪಾಲನನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಆದರೆ ಜರಾಸಂಧ ಏನು ಮಾಡಿದ್ದಾನೆ, ಆ ಚೇದಿಯ ರಾಜ ದಾಮಘೋಷನ ಮಗ ಶಿಶುಪಾಲನನ್ನೇ ಅವಳು ಮದುವೆ ಆಗಬೇಕು ಅಂಥೇಳಿ ತನಗೆ ಯಾರು ಬೇಕೋ ಅವರನ್ನು ಮಾತ್ರ ಅವನು ಕರೆದಿರ್ತಾನೆ. ಇದನ್ನೆಲ್ಲ ಭೀಷ್ಮಕ ರಾಜ ಮತ್ತು ರುಕ್ಮಿಣಿಯ ಅಣ್ಣ ರುಕ್ಮಿ ಕೂಡ ಒಪ್ಕೊಂಡಿರ್ತಾರೆ. ಶಿಶುಪಾಲನಿಗೆ ಯಾರು ನಿಜವಾದ ಸ್ಪರ್ಧಿ ಇಲ್ಲದೇ ಇರೋ ಹಾಗೆ ಚಕ್ರವರ್ತಿ ನೋಡ್ಕೊಂಡಿರ್ತಾನೆ. ಹಾಗಾಗಿ ಸಹಜವಾಗಿ ವಧುವನ್ನು ಅವನು ಆರಿಸಬಲ್ಲ ಅಂತ ಹೇಳಿಬಿಟ್ಟು ಶ್ವೇತಕೇತು ಹೇಳ್ತಾನೆ. ಮತ್ತೆ ಮುಂದುವರಿಸ್ತಾನೆ. ವ್ಯೂಹಕ್ಕೆ ಎಲ್ಲವೂ ಸಿದ್ಧ ಆಗೋಗಿದೆ. ತಮಗೆ ಬೇಕಾದ ರಾಜ್ಕುಮಾರರನ್ನು ಕರೀಲಿಕ್ಕೆ ಅಂದ್ಬಿಟ್ಟು ದೂತರು ಕೂಡ ಆಗಲೇ ಹೋಗಿದ್ದಾರೆ. ಮಾಘ ಮಾಸದ ಶುಕ್ಲ ಪಕ್ಷದ ವಸಂತ ಪಂಚಮಿ ದಿವಸ ಸ್ವಯಂವರ ಅಂತಲೂ ಗೊತ್ತಾಗಿದೆ. ಜೊತೆಗೆ ಮಧುರೆಯ ರಾಜಕುಮಾರರಿಗೆ ಯಾರಿಗೂ ಕೂಡ ಆಹ್ವಾನ ಕಳಿಸಿಲ್ಲ. ಏಕೆಂದರೆ ಕಳಿಸಿದ್ರೆ ನೀನು ಎಲ್ಲಿ ಹೋಗ್ಬಿಡ್ತೀಯೋ, ವಧುವನ್ನು ಗೆದ್ದುಕೊಂಡು ಹೋಗ್ತೀಯೋ ಅನ್ನೋ ಭಯ ಅವ್ರಿಗೆ ಇದೆ ಅಂಥೇಳಿ ಶ್ವೇತಕೇತು ಹೇಳ್ತಾನೆ. ಈ ರೀತಿ ಒಬ್ಬ ರಾಜಕುಮಾರಿನ ಮದುವೆ ಆಗೋದು ನನಗೆ ಇಷ್ಟ ಇಲ್ಲ. ಏಕೆಂದರೆ ಸ್ವಯಂವರ ಅಂದರೆ ವಧು ತನಗೆ ಇಷ್ಟ ಬಂದವನನ್ನು ವರಿಸುವಂತಹ ಸ್ವಾತಂತ್ರ್ಯ ಅವಳಿಗೆ ಇರಬೇಕು ಅಂತ ಕೃಷ್ಣ ಹೇಳ್ತಾನೆ. ಆಗ ಶ್ವೇತಕೇತು ಹೇಳ್ತಾನೆ, ವಾಸುದೇವ ಅವಳಿಗೆ ನಿನ್ನನ್ನು ಮದುವೆ ಆಗೋಕ್ಕೆ ಇಷ್ಟ ಇದೆ ಅಂತ ಹೇಳ್ತಾನೆ. ಉದ್ದವನು ಕೂಡ ಮಧ್ಯೆ ಬಾಯಿ ಹಾಕ್ತಾನೆ. ಹೌದು, ಗೋಮಾಂತಕಕ್ಕೆ ಹೋಗೋ ದಾರಿನಲ್ಲಿ ನಾನು ಕೈಶಿಕ ರಾಜನ ಹತ್ರ ಕೆಲವು ದಿವಸ ತಂಗಿದ್ದೆ. ಆಗ ಅವಳ ಮನಸ್ಸಲ್ಲಿ ಈ ಆಸೆ ಇತ್ತು ಅಂತ ನನಗೂ ಗೊತ್ತಾಯಿತು ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಸದ್ಯಕ್ಕೆ ನಮ್ಮ ಪ್ರಾಣಿಗಳಿಗೇ ಸಂಸ್ಕಾರ ಬಂದಿದೆ, ಇನ್ನು ಮದುವೆ ಮಾತನ್ನು ನಾವೆಲ್ಲಿ ಯೋಚನೆ ಮಾಡೋಕ್ಕೆ ಸಾಧ್ಯ ಈಗ? ಏಕೆಂದರೆ ಗೋಮಾಂತಕದಲ್ಲಿ ನಾವು ಮಾಡಿರೋ ಅಪಮಾನವನ್ನು ಜರಾಸಂಧ ಯಾವತ್ತೂ ಮರೆಯೋದೂ ಇಲ್ಲ ಮತ್ತು ಮನ್ನಿಸೋದೂ ಇಲ್ಲ. ಅವನು ಯಾವಾಗ ಬೇಕಾದರೂ ನಮ್ಮ ಮೇಲೆ ಬೀಳಬಹುದು. ನಾವು ಅದಕ್ಕೆ ಸಿದ್ಧವಾಗಿರಬೇಕು ಅಂಥೇಳಿ ಕೃಷ್ಣ ಹೇಳ್ತಾನೆ. ಆಗ ಶ್ವೇತಕೇತು ಹೇಳ್ತಾನೆ, ಇರಬಹುದು, ಆದರೆ ರಾಜಕುಮಾರಿ ರುಕ್ಮಿಣಿ ಬೇರೆ ಯಾರ ಕೈಯನ್ನು ಹಿಡಿಯೋದಿಲ್ಲ. ಬಹಳ ಗಟ್ಟಿ ಮನಸ್ಸಿನ ಹುಡುಗಿ ಅವಳು, ತುಂಬ ಬಿಗಿಪಟ್ಟು ಅವಳದು ಅಂತ ಹೇಳ್ತಾನೆ. ಆಗ ಕೃಷ್ಣ ನಗ್ತಾ ಹೇಳ್ತಾನೆ, ಗಟ್ಟಿ ಹೆಂಗಸು ಅಂತ ಹೇಳಿಬಿಟ್ಟು ಬೆಂಕಿಲಿ ದುಂಬಬೇಕಾ ಅವಳು? ವಿನಾಶವನ್ನು ಯಾಕೆ ಕೈ ಹಿಡಿಬೇಕವಳು ಅಂತ ಕೇಳ್ತಾನೆ. ಆಗ ಉದ್ದವ ಹೇಳ್ತಾನೆ, ಆದರೆ ಯಾದವರಿಗೆ ಈ ಅವಮಾನವನ್ನು ಸಹಿಸೋದು ಕಷ್ಟ ಆಗುತ್ತೆ. ಏಕೆಂದರೆ ಮಧುರೆಯ ಯಾದವ ಪ್ರಮುಖರಲ್ಲಿ ಯಾರನ್ನೂ ಕೂಡ ಅವರು ಆಹ್ವಾನಿಸಿಲ್ಲ. ನಮ್ಮ ಗೌರವಕ್ಕೆ ಇದು ಕುಂದು ಅಲ್ವಾ ಅಂತ ಉದ್ದವ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಮ್ಮ ಗೌರವಕ್ಕೋಸ್ಕರ ಏನೇ ಮಾಡಲಿ ಅದನ್ನು ಉಳಿಸ್ಕೊಳ್ಳೋ ಸಾಧನೆಗಳನ್ನು ಅಡ್ಡಿ ಮಾಡಬಾರ್ದು. ಈಗ ಪ್ರಮುಖರ ಸಭೆಯನ್ನು ಕರಿಬೇಕಂತೆ ಅಂತ ಪ್ರಭುವಿಗೆ ಹೇಳೋಕ್ಕೆ ತಂದೆಗೆ ಸೂಚಿಸೋಣ ಅಂತ ಕೃಷ್ಣ ಹೇಳ್ತಾನೆ. ಮುಂದೆ ಏನು ಮಾಡಬೇಕು ಅಂತ ನಿಶ್ಚಯ ಮಾಡೋಕ್ಕೆ ಈ ಕಡೆ ಬೃಹದನ ಗೆಳೆಯರು ಬೇಗ ಬೇಗ ಸೇರ್ಕೊತಾರೆ. ಅವರು ರಥಸ್ಪರ್ಧೆಗೋಸ್ಕರ ಸಿದ್ಧ ಆಗ್ತಾ ಇರ್ತಾರೆ. ಅಂದರೆ ರಥಸ್ಪರ್ಧೆಗೋಸ್ಕರ ಪ್ರಮುಖರು, ಅವರ ಮಕ್ಕಳು ಎಲ್ಲರೂ ಬಲವಂತವಾಗಾದ್ರೂ ಯುದ್ಧದ ಶಿಕ್ಷಣವನ್ನು ಪಡೀಲೇಬೇಕು ಅಂತ ಮಹಾರಾಜ ಅಪ್ಪಣೆ ಮಾಡಿರ್ತಾನೆ. ಇದೆಲ್ಲ ಕೃಷ್ಣನಿಂದಾಗಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕೃಷ್ಣನ ಮೇಲೆ ಸಿಟ್ಟಿರುತ್ತೆ. ತಮಗೆ ರೂಢಿಯಾಗಿದ್ದಂತಹ ಸುಖ ಜೀವನವನ್ನು ಬಿಡಲಿಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಕೃಷ್ಣ ತಾನೇ ಮಧುರೆಯ ರಾಜ ಆಗಕ್ಕೆ ಹೀಗೆಲ್ಲ ಮಾಡಿರಬಹುದಾ ಅಂತ ಅನುಮಾನ ಪಡ್ತಾರೆ. ಕೆಲವರು ಅಂತೂ ತುಂಬ ಗಾಬರಿ ಪಟ್ಬಿಡ್ತಾರೆ. ಏಕೆಂದರೆ ಈ ಸಿದ್ಧತೆಯೆಲ್ಲ ನಾವು ಮಾಡಿಕೊಂಡ್ರೆ ಜರಾಸಂಧನಿಗೆ ಮತ್ತಷ್ಟು ಸಿಟ್ಟು ಬರುತ್ತೆ. ಏಕಾಏಕಿ ಮಧುರೆ ಮೇಲೆ ದಾಳಿ ಮಾಡಿಬಿಟ್ರೆ ಏನು ಮಾಡೋದು ಅಂತ ಅವರೆಲ್ಲರಲ್ಲೂ ಒಂದೇ ಅಭಿಪ್ರಾಯ. ಏನು ಅಂದರೆ ಕೃಷ್ಣನನ್ನು ಕಂಡ್ರೆ ಎಲ್ರಿಗೂ ಅಸಹ್ಯ. ಅವನ ಜನಪ್ರಿಯತೆಯನ್ನು ಕಂಡು ಅವರಿಗೆ ಹೊಟ್ಟೆ ಉರಿ. ಬೃಹದನೆ ಮಧುರೆಗೆ ದೊರೆ ಆದರೆ ನಮ್ಮ ರೊಟ್ಟಿ ತುಪ್ಪದಲ್ಲಿ ಬಿದ್ದ ಹಾಗೆ, ಇಲ್ಲ ಅಂತಂದರೆ ನಮ್ಮ ಆಸೆ ನಿರಾಸೆ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕೃಷ್ಣನ ವಿರುದ್ಧ ಅತೃಪ್ತಿಯನ್ನು ಹರಡೋಕ್ಕೋಸ್ಕರ ಬೃಹದನ ಗೆಳೆಯರು ತುಂಬ ಪ್ರಯತ್ನ ಮಾಡ್ತಾರೆ. ಅಂದರೆ ಅವನದೇ ಒಂದು ಗುಂಪು ಇರುತ್ತಲ್ಲ, ಗೆಳೆಯರ ಗುಂಪು ಅವರು. ಆದರೆ ಅದು ಸಫಲ ಆಗೋದಿಲ್ಲ. ಏಕೆಂದರೆ ಎಲ್ಲ ಜನಗಳ ಹತ್ರ ಹೋಗ್ಬಿಟ್ಟು ಇವರು ಕೃಷ್ಣನ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ. ಮರ್ಯಾದೆಗೋಸ್ಕರ ಕೆಲವು ಜನ ಅವ್ರ ಮಾತನ್ನು ಕೇಳ್ತಿರ್ತಾರೆ. ಆಮೇಲೆ ಸುಮ್ಮನೆ ಕೊನೆಯಲ್ಲಿ ಸರಿ ಅಂತ ಹೇಳ್ತಿರ್ತಾರೆ.
ಕೊನೆಗೆ ಕೃಷ್ಣ ತುಂಬ ಅದ್ಭುತವಾದ ವ್ಯಕ್ತಿ, ನೀವು ಅವನ ಜೊತೆನೇ ಯಾಕಿರಬಾರ್ದು ಅಂತ ಬುದ್ಧಿವಾದ ಹೇಳ್ತಿರ್ತಾರೆ. ಇನ್ನು ಕೆಲವರು ಕೃಷ್ಣ ಸಂಗಡ ಮಾತಾಡಿ ನಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀರಾ ಅಂತ ಕೂಡ ಹೇಳ್ತಾರೆ. ಇದರಿಂದ ಅವ್ರಿಗೆಲ್ಲ ರೇಗ್ ಹೋಗ್ತಾ ಇರುತ್ತೆ ಬೃಹದನ ಗೆಳೆಯರಿಗೆ. ಏಕೆಂದರೆ ಕೃಷ್ಣನನ್ನು ಕಂಡ್ರೆ ನಮಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂತ ಅವನಿಗೆ ಹೋಗಿ ಹೇಳಬೇಕಾ? ನಮಗಷ್ಟು ಸ್ವತಂತ್ರ ಇಲ್ವಾ ಅಂತ ಕಿರಿಚಾಡ್ತಾ ಇರ್ತಾರೆ. ಕಂಸ ಸತ್ತ ನಂತರ ಮಧುರೆಗೆ ಬಂದಿದ್ದ ತರುಣ ಯಾದವ ವೀರರು ಒಂಥರ ಹುಚ್ಚರಿದ್ದಂಗೆ ಇರ್ತಾರೆ. ಅಂದರೆ ಅವ್ರಿಗೆ ಯಾವುದೊಂದು ಅಡೆತಡೆ ಇಲ್ಲ. ಅಂದರೆ ನಾವು ಕಂಸನನ್ನು ವಿರೋಧಿಸಿ ಹೋಗಿದ್ವಿ, ಅವನನ್ನೇ ವಿರೋಧಿಸಿದವ್ರಿಗೆ ಈ ಕೃಷ್ಣ ಏನು ಮಹಾ ಅನ್ನೋ ಒಂದು ಯೋಚನೆ ಇರುತ್ತೆ. ನಾವು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ, ನಮಗೆ ಯಾರೂ ಅಡ್ಡ ಇಲ್ಲ ಅನ್ನೋ ಒಂದು ಅಹಂಕಾರ ಕೂಡ ಇರುತ್ತೆ. ಈ ಗುಂಪಿಗೆ ಮುಖ್ಯನಾದವನು ಸತ್ರಾಜಿತ ಅನ್ನೋನು. ಇನ್ನೊಬ್ಬರ ದಬ್ಬಾಳಿಕೆ ನಮಗೆ ಬೇಡ ಅಂತ ಇರ್ತಾನವನು. ಅವನ ಸೊಂಟದಲ್ಲಿ ಉದ್ದನೆಯ ತಾಮ್ರದ ಕತ್ತಿ ಇರುತ್ತೆ. ಅವನು ಎಲ್ಲರಿಗಿಂತ ಹಿರಿಯ, ಜೊತೆಗೆ ಎಲ್ಲರಿಗಿಂತ ಹೆಚ್ಚು ಬೇಗ ಸಿಟ್ಟು ಬರುವಂತಹ ಉದ್ರೇಕದ ವ್ಯಕ್ತಿಯಾಗಿರ್ತಾನೆ ಅವನು. ನಿಮ್ಮನ್ನು ರಕ್ಷಿಸ್ತಾನ ಅವನು ಅಂತ ಇನ್ನೊಬ್ಬ ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾನೆ. ಅಂದರೆ ಜನಜಂಗುಳಿನ ತೋರಿಸ್ಕೊಂಡು ಏನಾದರೂ ಆಗಲಿ ಕಂಸನನ್ನು ಮುಗಿಸ್ಬಿಟ್ಟಿದ್ದಾನಲ್ಲ ಅಂತ ಮತ್ತೊಬ್ಬ ಹೇಳ್ತಾ ಇರ್ತಾನೆ. ಕಂಸನ ಯಾಕೆ ಮುಗಿಸ್ದ ಗೊತ್ತಾ? ಇಲ್ಲಿದ್ರೆ ಕಂಸನೇ ಇವನನ್ನು ಮುಗಿಸ್ಬಿಡ್ತಾ ಇದ್ದ ಅಂದ್ಬಿಟ್ಟು ಆ ತಾಮ್ರದ ಕತ್ತಿಯನ್ನು ಅಲ್ಲಾಡಿಸ್ಕೊಂಡು ಸತ್ರಾಜಿತ ಹೇಳ್ತಾ ಇರ್ತಾನೆ. ಆಗ ಅಲ್ಲಿದ್ದ ಮತ್ತೊಬ್ಬ ಹೇಳ್ತಾ ಇರ್ತಾನೆ, ಹಾಗಾದರೆ ಅವನು ಏನು ಮಾಡಬೇಕು ಅಂತೀರಾ? ಅವನನ್ನು ಇಲ್ಲಿ ಯಾಕೆ ಬರೋಕ್ಕೆ ಹೇಳಿದ್ರಿ? ಏನು ಮಾಡಬೇಕು ಅವನು ಅಂತ ಇನ್ನೊಬ್ಬ ತರುಣ ಕೇಳಿದಾಗ ಈ ಸತ್ರಾಜಿತ ಹೇಳ್ತಾ ಇರ್ತಾನೆ, ಅವನು ದೇವರಲ್ವಾ, ನೀವೆಲ್ಲ ದೇವರು ಅಂತಿದ್ದಾರಲ್ಲ, ಅವನೇ ತಿಳ್ಕೊಳ್ಳಿ ಬಿಡಿ ಅಂತ ಇರ್ತಾನೆ. ಆಗ ಸತ್ರಾಜಿತ ಹೇಳ್ತಿರ್ತಾನೆ, ನಮ್ಮ ವ್ಯವಹಾರದಲ್ಲಿ ಕೈ ಹಾಕಿ ಅಧಿಕ ಪ್ರಸಂಗತನ ಮಾಡಬೇಡ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಬಲವಾಗಿ ಹೇಳಿಬಿಡ್ತೀನಿ ಅಂತ ಇರ್ತಾನೆ. ಆಗ ವಿರಾಟ ಹೇಳ್ತಾನೆ, ನಮ್ಮ ವ್ಯವಹಾರ ಯಾವುದು, ಅವನ ವ್ಯವಹಾರ ಯಾವುದು? ಅವನಿಗೆ ಇಷ್ಟ ಬಂದದ್ದನ್ನು ಮಾಡಿದ ಹಾಗೆ ತಡೆಯೋದಕ್ಕೆ ನಾವು ಯಾರು? ಏಕೆಂದರೆ ಎಲ್ಲ ಹಿರಿಯರೂ ಕೂಡ ಅವನಿಗೆ ಪರವಾಗಿ ಇದ್ದಾರಲ್ಲ, ನಮ್ಮ ಪರ ಜನರು ಕೂಡ ಇಲ್ವಲ್ಲ ಅಂತ ಹೇಳ್ತಾನೆ. ಆಗ ಭದ್ರಕ ಅನ್ನೋನು ನಮ್ಮ ಪಾಡಿಗೆ ನಮ್ಮನ್ನು ಇರಕ್ಕೆ ಬಿಟ್ಬಿಡಲಿ, ನಾವು ಹೇಗೋ ಇರ್ತೀವಿ ಅಂತ ಹೇಳ್ತಾನೆ. ಆಗ ಬೃಹದ ಹೇಳ್ತಾನೆ, ಅವನು ಬೃಹದ ನಿಂತಿದ್ದು ನೋಡ್ಬಿಟ್ಟು ಅವನೇ ತಮ್ಮ ನಾಯಕ ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ. ಆವಾಗ ಬೃಹದ ಹೇಳೋಕ್ಕೆ ಶುರು ಮಾಡ್ತಾನೆ. ವಿರಾಟ ಹೇಳಿದ ಸರಿ, ಅವನು ಏನು ಮಾಡಬೇಕೋ ನಾನು ನಿರ್ಧರಿಸ್ತಿದ್ರೆ ಅವನನ್ನು ನಮ್ಮ ಉದ್ದೇಶಕ್ಕೋಸ್ಕರ ಕಟ್ಟು ಹಾಕೋಕ್ಕೆ ಸಾಧ್ಯ ಇಲ್ಲ, ನಮಗೆ ಬೇಕಾದ್ದೇನು ಅಂತ ಅಂತಾನೆ. ಆಗ ಸತ್ರಾಜಿತ ಹೇಳ್ತಾನೆ, ಅವನು ನಮ್ಮ ಪ್ರಭುವಿನ ಹಾಗೆ ಆಡಬಾರದು. ಯಾಕೆಂತಂದರೆ ಅವನು ನಮ್ಮನ್ನು ಎಲ್ಲ ರೀತಿಯೂ ಮಣಿಸ್ಲಿಕ್ಕೆ ಹೋಗ್ತಿದ್ದಾನೆ. ಅವನು ಹೇಳಿದ ಹಾಗೆ ನಾವು ಯಾಕೆ ಕೇಳಬೇಕು ಅಂತ ಹೇಳಿಬಿಟ್ಟು ಸತ್ರಾಜಿತ ಹೇಳ್ತಾನೆ. ವಿರಾಟನಿಗೂ ಕೂಡ ಅದು ಹಾಗೆ ಅನಿಸುತ್ತೆ. ಹಾಗಾದರೆ ಏನು ಮಾಡಬೇಕು, ಹೇಗೆ ಹೇಳಬೇಕು ಅಂತ ಎಲ್ಲ ಮಾತಾಡ್ಕೊಳ್ತಾರೆ. ಆಗ ಆ ಭದ್ರಕ ಹೇಳ್ತಾನೆ, ಏನಿಲ್ಲ, ಆ ಗೋಮಾಂತಕಕ್ಕೆ ಅವನು ಮತ್ತೆ ಹಿಂತಿರುಗಿ ಹೋಗಿಬಿಡಲಿ, ಆ ಕಪ್ಪು ಕೋಪಿಷ್ಟ ಇದ್ದಾಳಲ್ಲ ಆ ಚೆಲುವೆ, ಬೇಕಾದರೆ ಅವಳನ್ನು ಕರ್ಕೊಂಡು ಹೋಗಲಿ ಅಂತ ಭದ್ರಕ ಹೇಳ್ತಾನೆ. ಅದು ಶೈಬ್ಯ ಬಗ್ಗೆ ಅವನು ಆಡಿದ ಮಾತು. ಈ ಮಾತನ್ನು ಕೇಳಿಬಿಟ್ಟು ಅವನ ಗೆಳೆಯರು ಎಲ್ಲರ ಜೊತೆಯಾಗಿ ನಗುತ್ತಾರೆ. ಆಗ ಭದ್ರಕಂಗೆ ವಿರಾಟ ಹೇಳ್ತಾನೆ, ನೋಡು, ಮಧುರೆ ನಿಮ್ಮ ಊರು ಇದ್ದ ಹಾಗೆ ಅವನ ಊರು ಕೂಡ, ಹಾಗಾಗಿ ಊರು ಬಿಟ್ಟು ಹೋಗು ಅಂತ ನಾವು ಹೇಳೋಕ್ಕಾಗಲ್ಲ ಅಂಥೇಳಿ ಹೇಳ್ತಾನೆ. ಸತ್ರಾಜಿತ ಹೇಳ್ತಾನೆ, ನೋಡು, ಈ ರಥದ ಸ್ಪರ್ಧೆಯನ್ನು ಅವನು ನಿಲ್ಲಿಸಲಿ, ಏಕೆಂದರೆ ನನಗೆ ಈ ಕುದುರೆಗಳ ವಾಸನೆ ಅಂದರೆ ತುಂಬ ಅಸಹ್ಯ ಆಗ್ತಾ ಇದೆ ಅಂತ ಹೇಳ್ತಾನೆ. ಆಗ ವಿರಾಟ ಹೇಳ್ತಾನೆ, ಏನಿಲ್ಲ, ಈ ಥರ ಹೇಳಿಬಿಟ್ರೆ ಜನ ರೇಗಿಬಿಡ್ತಾರೆ, ಅವ್ರಿಗೆ ಈ ವಿನೋದ ಬೇಕು. ಅವನನ್ನು ನಾವು ಏನು ಕೇಳ್ಬೋದು ಅಂದರೆ ಬೃಹದ್ಬಲನನ್ನು ಯುವರಾಜನನ್ನಾಗಿ ಮಾಡಬೇಕು, ಅದಕ್ಕೆ ನೀನು ಅಡ್ಡಿ ಬರಬಾರ್ದು ಅಂತ ಹೇಳೋಣ. ಆಯಿತಾ ಬೃಹದ್ಬಲ ಅಂತ ಕೇಳಿದಾಗ ಬೃಹದ್ಬಲ ನಗ್ತಾನೆ, ಹೌದು, ಒಂದೊಂದೇ ಹೆಜ್ಜೆನ ನಾವು ಮುಂದಿಡಬೇಕು ಅಂತ ಹೇಳಿಬಿಟ್ಟು. ಆಗ ಭದ್ರಕ ಕತ್ತಿಯನ್ನು ಹಿರಿದು ಮೊದಲನೇ ಹೆಜ್ಜೆನಲ್ಲೇ ಆ ಕೃಷ್ಣನನ್ನು ಸಾಯಿಸಿಬಿಡೋಣ ಅಂತಾನೆ. ಸರಿ, ಅಷ್ಟೊತ್ತಿಗೆ ಅಲ್ಲಿಗೆ ಸಾತ್ಯಕಿ ಜೊತೆಯಲ್ಲಿ ಕೃಷ್ಣ ಬರ್ತಾನೆ. ಸಾತ್ಯಕಿ ಅವನನ್ನು ಕರ್ಕೊಂಡು ಬರೋಕ್ಕೆ ಅಂತ ಹೋಗಿರ್ತಾನೆ. ಉದ್ಧವ ಜೊತೆಗೆ ಬರ್ತೀನಿ ಅಂತ ಹೇಳಿದ್ರು ಕೂಡ ಅವನು ಬೇಡ, ನೀ ಬರಬೇಡ ಅಂತಾನೆ. ಯಥಾ ಪ್ರಕಾರ ಪ್ರಶಾಂತವಾಗಿ ಪ್ರಸನ್ನವಾಗಿ ಮುಗುಳ್ನಗ್ತಾ ಬರ್ತಾನೆ. ಕಿರೀಟದಲ್ಲಿ ನವಿಲುಗರಿ ಕುಣಿತಾ ಇರುತ್ತೆ, ಎದೆ ಮೇಲೆ ಹಾರ ತೂಗಾಡ್ತಿರುತ್ತೆ. ಸಂಪೂರ್ಣ ನಿರಾಯುಧನಾಗಿ ಬಂದಿರ್ತಾನೆ. ಆಯುಧ ಪಾಣಿಗಳಾಗಿ ಇವರೆಲ್ಲರೂ ಇರ್ತಾರಲ್ಲ, ಇವರಿಗೆಲ್ಲ ನಾಚಿಕೆ ಆಗುತ್ತೆ.
ಕೃಷ್ಣ ಏನು ಮಾಡ್ತಾನೆ, ಬರ್ತಾನೆ, ಅಲ್ಲಿದ್ದವ್ರಿಗೆಲ್ಲ ಕೈ ಮುಗಿದು ನಮಸ್ಕಾರ ಮಾಡ್ತಾನೆ. ತನಗೆ ಹಿರಿಯನಾಗಿದ್ದ ಬೃಹತ್ ಬಾಲನ ಹತ್ರ ಹೋಗ್ಬಿಟ್ಟು ಅವನನ್ನು ಕಾಲನ್ನು ಕೂಡ ಮುಟ್ಟಿ ನಮಸ್ಕರಿಸ್ತಾನೆ. ನನ್ನ ಗೆಳೆಯರನ್ನ ಭೇಟಿ ಮಾಡೋಕ್ಕೆ ಕರೆಸಿ ನನ್ನ ಮೇಲೆ ಅನುಗ್ರಹ ಮಾಡಿದೆ ಅಣ್ಣ ನೀನು ಅಂತ ಕೃಷ್ಣ ಹೇಳ್ತಾನೆ. ಹೌದು, ನಾವೆಲ್ಲರೂ ಭೇಟಿ ಮಾಡಬೇಕು ಅಂತ ಹೇಳಿದ ಕೂಡಲೇ ಎದ್ದು ಬಂದ. ವಾಸುದೇವ ಪ್ರತಿಭಟಿಸ್ತಾನೆ ಅಂತ ಅಂದ್ಕೊಂಡಿದ್ವಿ, ಕನಿಷ್ಠ ಪಕ್ಷ ಇಚ್ಛೆನಾದರೂ ತೋರಿಸ್ತಾನೆ ಅಂತ ಕೃಷ್ಣ ಅಂತ ಅಂದ್ಕೊಂಡಿದ್ದ ಸಾತ್ಯಕಿ. ಆದರೆ ಕೃಷ್ಣ ಏನು ಮಾಡ್ತಾನೆ, ತನ್ನ ಆಯುಧಗಳನ್ನೆಲ್ಲ ತೆಗೆದಿಟ್ಟು ಜೊತೆಗೆ ಬಂದಾಗ ನಾನು ಇಷ್ಟು ದೊಡ್ಡ ಕತ್ತಿನ ತೊಗೊಂಡು ಹೋದ್ನಲ್ಲ ಅಂತ ಅವನಿಗೆ ತನ್ನ ಮೇಲೆ ತನಗೆ ನಾಚಿಕೆ ಆಗುತ್ತೆ. ಆಗ ಸಾತ್ಯಕಿ, ವಾಸುದೇವ ಕೂತ್ಕೋ ಅಂತಾನೆ. ಈ ಸಾತ್ಯಕಿಗೆ ತುಂಬ ಶೀಘ್ರವಾಗಿ ಕೋಪ ಬರ್ತಾ ಇರುತ್ತೆ, ತುಂಬ ಕೋಪಿಷ್ಟ ಅವನು. ಆದರೆ ವೃಷ್ಣಿ ವಂಶದ ಮರ್ಯಾದೆಗಳೆಲ್ಲ ಅವನಿಗೆ ರೂಢಿಗತವಾಗಿಬಿಟ್ಟಿರುತ್ತೆ. ಕೃಷ್ಣ ಕೂತ್ಕೊಳ್ತಾನೆ. ಏನು ಸೇವೆ ಮಾಡಲಿ ಹೇಳಿ ಅಂತ ಕೇಳ್ತಾನೆ. ಒಂದು ಗಳಿಗೆ ಎಲ್ಲರೂ ಸುಮ್ಮನಿರ್ತಾರೆ. ಎಲ್ಲರೂ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತೆಲ್ಲ ಮಾತಾಡ್ಕೊಂಡವ್ರು ಯಾರಿಗೂ ಬಾಯಿಂದ ಸ್ವರವೇ ಹೊರಡೋದಿಲ್ಲ. ಯಾರಿಗೂ ಏನು ಉತ್ತರ ಹೇಳಬೇಕು ಅಂತ ಗೊತ್ತಾಗಲ್ಲ. ಆಗ ಸತ್ರಾಜಿತ ಏನು ಮಾಡ್ತಾನೆ, ಆ ರಥದ ಸ್ಪರ್ಧೆಯನ್ನು ಮೊದಲು ನಿಲ್ಲಿಸು ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಾನು ಹೇಗೆ ನಿಲ್ಲಿಸಲಿ, ಮಹಾರಾಜರು 500 ರಥಗಳನ್ನು ಸಿದ್ಧ ಮಾಡಿ ಅಂದ್ಬಿಟ್ಟು ಪ್ರಮುಖರಿಗೆ ಅಪ್ಪಣೆ ಮಾಡಿದ್ದಾರೆ. ಒಂದು ಕೆಲಸ ಮಾಡಿ, ನಿಮ್ಗೆ ಯಾರಿಗೆ ಇಷ್ಟ ಇಲ್ವೋ ಅವ್ರು ಇದ್ರಲ್ಲಿ ಸೇರ್ಕೋಬೇಡಿ ಅಂತ ಹೇಳ್ತಾನೆ. ಅಂದರೆ ನೀನು ಯುದ್ಧಕ್ಕೆ ಸಿದ್ಧತೆ ಮಾಡ್ತಾ ಇದೆಯಾ ಏನೋ, ಸ್ಪಷ್ಟವಾಗಿ ಹೇಳಿಬಿಡು ಅಂತ ಬೃಹತ್ ಬಲ ಕೇಳ್ತಾನೆ. ಇಲ್ಲ, ಯುದ್ಧ ಮಾಡೋಕ್ಕೆ ನಿಶ್ಚಯ ಮಾಡೋರು ಹಿರಿಯರು, ಆದರೆ ಧರ್ಮಕ್ಕೋಸ್ಕರ ಯುದ್ಧ ನಡೆಯೋದಾದರೆ ನಾನು ಯಾವಾಗಲೂ ಸಿದ್ಧನಾಗಿರ್ತಾನೆ. ಧರ್ಮ ವಿರುದ್ಧ ಆದರೆ ಮಾತ್ರ ನಾನು ಯಾವತ್ತಿಗೂ ಸಿದ್ಧ ಆಗಿರೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಧರ್ಮಕ್ಕೋಸ್ಕರ ಯುದ್ಧ, ಧರ್ಮಕ್ಕೆ ವಿರುದ್ಧವಾದದ್ದು ಯುದ್ಧ, ಏನಿದು ನನಗೆ ಅರ್ಥ ಆಗ್ತಿಲ್ಲ ಅಂತ ಒಬ್ಬ ಕೇಳ್ತಾನೆ. ಯುದ್ಧ ಅಂದರೆ ಯುದ್ಧ ಅಷ್ಟೇ, ಅದು ಧರ್ಮಕ್ಕೆ ಆಗಲಿ ಅಧರ್ಮಕ್ಕಾಗಲಿ ಅದರಲ್ಲಿ ಏನು ವ್ಯತ್ಯಾಸ ಅಂತ ಬೃಹದ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಾವೆಲ್ಲರೂ ಧರ್ಮದಲ್ಲಿ ಬದುಕಿದ್ದೀವಿ, ಧರ್ಮನೇ 3 ಲೋಕಗಳನ್ನು ಎತ್ತಿ ಹಿಡಿದಿದೆ, ನಿಮಗೆಲ್ಲ ಗೊತ್ತಲ್ವ ಇದು ಅಂತ ಹೇಳ್ತಾನೆ. ಆಗ ಸತ್ರಾಜಿತ ಒರಟಾಗಿ ಮಾತಾಡ್ತಾನೆ. ಮಹಾರಾಜರು ನಿನ್ನ ಇಷ್ಟಾನುಸಾರ ನಡೆಯೋ ಹಾಗೆ ಏನು ಮಾಡ್ತಾ ಇದೀಯಾ ನೀನು ಅಂತ. ಕೃಷ್ಣ ಹೀಗೆ ಮನಸ್ಸು ಬಿಚ್ಚಿ ಸ್ನೇಹದಿಂದ ಮಾತಾಡಿದ್ದನ್ನು ಕಂಡು ತಮ್ಮ ಮನಸ್ಸನ್ನು ಬಿಚ್ಚಿ ಹೇಗೆ ಮಾತಾಡಬೇಕು ಅಂತ ತಿಳಿದೆ ಸತ್ರಾಜಿತ ಏನೋ ಒಂದು ಕೇಳಿಬಿಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಾನೇನು ಮಾಡ್ತೀನಿ ಸಾತ್ಯಕಿ, ನೀನು ತಪ್ಪು ತಿಳ್ಕೊಂಡಿದ್ಯಾ, ನನ್ನನ್ನು ಕೇಳಿದ್ರೆ ಮಾತ್ರ ಹೇಳ್ತೀನಿ, ಹೇಳಿದಾಗ ನನಗೆ ಕಂಡ ಹಾಗೆ ಸತ್ಯವನ್ನು ಹೇಳ್ತೀನಿ, ನಾನು ಹೇಳಿದ್ದನ್ನು ಒಪ್ಕೊಳ್ಳಿ ಅಂತ ನಾನು ಮಹಾರಾಜರಿಗಾಗಲಿ ಹಿರಿಯರಿಗಾಗಲಿ ಯಾವತ್ತೂ ಹೇಳಿಲ್ಲ ಅಂತ ಹೇಳ್ತಾನೆ. ಆದರೆ ನೀನು ಯುದ್ಧಕ್ಕೆ ಸನ್ನಾಹ ಮಾಡ್ತಾ ಇದೆಯಾ, ನಮಗೆ ಕಾಣಿಸ್ತಾ ಇದೆ ಅಂತ ಸತ್ಯಕ್ಕೆ ಹೇಳ್ತಾನೆ. ಹೌದು, ನಿನ್ನ ಉದ್ದೇಶವನ್ನು ಯಾಕೆ ಗುಟ್ಟಾಗಿಟ್ಟಿದೆಯಾ, ನಾವೇನು ಎಳೆ ಮಕ್ಕಳು ಅಂತ ಅಂದ್ಕೊಂಡಿದ್ಯೇ ನೀನು ಅಂತ ಭದ್ರಕನು ರೇಗಕ್ಕೆ ಶುರು ಮಾಡ್ತಾನೆ. ಆ ಭದ್ರಕನ ಹೊರಟ ಮಾತಿಗೆ ಕೃಷ್ಣ ಯಾವುದೇ ಒಂದು ಸಿಟ್ಟು ತೋರಿಸ್ಕೊಳ್ದೆ ಹಸನ್ಮುಖದಿಂದ ಹೇಳ್ತಾನೆ, ನೋಡಿ ಜರಾಸಂಧ ಅಂದ್ರೇ ಅಧರ್ಮ, ಅವನು ಯಾವ ಜೀವನು ಅರ್ಯಾವರ್ತದ ಮೇಲೆ ತನ್ನ ಇಷ್ಟವನ್ನು ಹೇರಿದ್ದಾನೆ, ಅವನು ಮಧುರೆಯನ್ನು ನಾಶ ಮಾಡ್ತೀನಿ ಅಂತ ಶಪಥ ಮಾಡಿದ್ದಾನೆ. ಆದ್ದರಿಂದ ಅವನು ಯಾವಾಗ ಬೇಕಾದರೂ ದಾಳಿ ಮಾಡಬಹುದು, ಅವನು ಯಾವಾಗ ದಾಳಿ ಮಾಡಿದ್ರೂ ಕೂಡ ನಾವು ಸಿದ್ಧರಾಗಿರಬೇಕಾಗತ್ತೆ ಅಂತಾನೆ. ಆಗ ಉದ್ಯೋತಕ ಅಂತ ಇನ್ನೊಬ್ಬ ಇರ್ತಾನೆ, ಅವನು ಕೂಡ ಬೃಹದನ ಗೆಳೆಯ. ಅವನು ಹೇಳ್ತಾನೆ, ಹಾಗಾದರೆ ಬಲರಾಮ ಅವನನ್ನು ಕೊಲ್ಲಕ್ಕೆ ಅಂತ ಹೊರಟಾಗ ನೀನು ಯಾಕೆ ತಡೆದೆ ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಅದಕ್ಕೆ ತುಂಬ ಕಾರಣಗಳಿವೆ. ಜರಾಸಂಧನನ್ನು ಬಿಟ್ಟುಬಿಡು ಅಂತ ನಾನು ಅಣ್ಣನಿಗೆ ಯಾಕೆ ಹೇಳಿದೆ ಅಂತಂದರೆ, ಅಲ್ಲಿ ಗೋಮಾಂತಕದಲ್ಲಿ ನಾವು ಅವನನ್ನು ಕೊಂದಿದ್ರೆ ಅವನ ಗೆಳೆಯರು ಈ ಕಡೆ ಮಧುರೆಯ ಮೇಲೆ ದಾಳಿ ಮಾಡಿಬಿಡ್ತಾ ಇದ್ದರು. ಅದು ಯಾವಾಗ ನಾವೆಲ್ಲ ಸಿದ್ಧ ಆಗಲಿಕ್ಕೆ ಮುಂಚೆನೇ. ಹಾಗಾಗಿ ಅದನ್ನು ತಡೆಯೋಕ್ಕೋಸ್ಕರ ನಾನು ಜರಾಸಂಧನನ್ನು ಬಿಡು ಅಂತ ಅಣ್ಣನಿಗೆ ಹೇಳಿದೆ ಅಂತ ಹೇಳಿದಾಗ ಇನ್ನೊಬ್ಬ ಬೃಹದನ ಗೆಳೆಯ ಹೇಳ್ತಾನೆ, ನೀನು ದೊಡ್ಡ ದೇವರು ಅಂತ ಹೇಳ್ಕೊತೀಯಲ್ವ, ಆ ದೇವೇಂದ್ರನ ವಜ್ರಾಯುಧವನ್ನು ತರಿಸ್ಕೊಂಡು ಅವನನ್ನು ಮುಗಿಸ್ಬಾರ್ದೇನೋ ಅಂತ. ಅವನ ಮಾತಿಗೆ ಎಲ್ಲರೂ ನಗಕ್ಕೆ ಶುರು ಮಾಡ್ತಾರೆ. ಸಾತ್ಯಕಿಗೆ ಈ ಸಂಭಾಷಣೆಯ ಈ ತಿರುವುಗಳು ಇಷ್ಟ ಆಗೋದಿಲ್ಲ. ಅವನು ಹೇಳ್ತಾನೆ, ನೋಡಿ ಸಾಕು ನಿಲ್ಲಿಸಿ, ತುಂಬ ಹರಟೆ ಹೊಡಿತಾ ಇದ್ದೀರಾ ಅಂಥೇಳಿ ಅಪ್ಪಣೆ ಮಾಡ್ತಾನೆ. ಇಷ್ಟು ಹೊತ್ತಿಗೆ ಅವನಿಗೆ ಕೃಷ್ಣನ ಉದ್ದೇಶ ತುಂಬ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ವಾಸುದೇವ, ನಿಜವಾಗ್ಲೂ ನಾವು ಯುದ್ಧಕ್ಕೆ ಸಿದ್ಧರಾಗಬೇಕಾ ಅಂತ ಕೇಳ್ತಾನೆ. ಹೌದು ಸಾತ್ಯಕಿ,
ನಮ್ಮ ಮೇಲೆ ಯಾವಾಗಿದ್ರೂ ಅವನು ಬಂದೇ ಬರ್ತಾನೆ, ಆ ಯುದ್ಧಕ್ಕೆ ನಾವು ಸಿದ್ಧರಾಗಲೇಬೇಕು ಅಂತ ಕೃಷ್ಣ ಹೇಳ್ತಾನೆ. ಅದು ಅಗತ್ಯ ಅಂತ ನಿನಗನ್ಸುತ್ತಾ ಅಂತ ಮತ್ತೆ ಸದ್ಯಕ್ಕೆ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೋಡು, ಅವನ ಸ್ವಭಾವ ಗೊತ್ತಿರೋ ಮಟ್ಟಿಗೆ ಇದು ತಪ್ಪಿದ್ದೇ ಅಲ್ಲ. ಸ್ವಾತಂತ್ರ್ಯವನ್ನು ನೀಡಿಕೊಂಡು ಅವನಿಗೆ ಗುಲಾಮರಾಗ್ತೀವಿ ಅಂತ ನೀವೆಲ್ಲರೂ ಬಯಸೋದಾದರೆ ಈ ಯುದ್ಧಕ್ಕೆ ಯಾರೂ ಸಿದ್ಧರಾಗೋದು ಬೇಡ. ಇಲ್ಲ, ನಮಗೆ ಧರ್ಮ ನಿಲ್ಲಬೇಕು, ನಮ್ಮ ಮಧುರೆ ಹಾಳಾಗಬಾರ್ದು ಅನ್ನೋದಾದರೆ ನೀವೆಲ್ಲರೂ ಯುದ್ಧಕ್ಕೆ ಸಿದ್ಧರಾಗಲೇಬೇಕು ಅಂತ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.